ಒಳ್ಳೇದಾಗಲಿ. ನನ್ನ ಮಗನ ತಂದೆ ಮಗನಿಗೆ ನೋಡಲ್ಲಿ ಮಗನಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ. ಮದುವೆ ಹಾಕೊಂಡ್ರೆ ನನ್ನ ಮಗನ ತಂದೆ ಇನ್ನು 9 ಇವಾಗ ನಿಮ್ಮ ತಾಯಿರಿ ನಿಮ್ಮ ಸಂಬಂಧ ಇವಾಗ ಸ್ವಲ್ಪ ಎತ್ತರ ಹುಡ್ಕೊಳ್ಳಿ ಟಾರ್ಚ್ ಮೇಲೆ. ಐತಿಲ್ಲ ಇವಾಗ ನೋಡಿ ಇರ್ಲಿ 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 ಬಾಯ್ ಹೇಳ್ತೀನಿ. ಇದನ್ನ ಈ ಸಣ್ಣಕ್ಕೆ ಹದಿದಾಳ್ರಿ ನಿಮ್ಮ ತಂಗಿ ಹ್ಞೂ ಸಣ್ಣಕ್ಕೆ ನಾವು 3 ಮಂದಿ ನಾನಾ ದೊಡ್ಡ ನೋಡಿ ಒಂದು ಅದ್ಭುತವಾಗಿ ಹಾಡನ್ನು ಆಡಿದ್ದಾರೆ. ಅದನ್ನ ಏನು ಆಡಿದ್ದಾರೆ ಅಂತಂದು ನೋಡೋಣ. ಅವ್ರ ಧ್ವನಿ ಮುಖಾಂತರಲ್ಲಿ ಕೇಳೋದಕ್ಕೆ ನನಗೂ ಭಾಳ ಆನಂದವಾಗುತ್ತೆ. ಯಾರು ಪ್ಲೇ ಮಾಡ್ತೀರಿ ಇವಾಗ? ನೀವು ಪ್ಲೇ ಮಾಡ್ತೀರಾ? ಪ್ಲೇ ಮಾಡಮ್ಮ. ನಾನು ಸ್ವಂತ ಹಾಡ್ಯಾಡ್ರಿ. ಮಗುವಿನ ಮನಸವನೇ ನಗುವಿನ ಮುಖದವನೇ ರೋಗಿಯ ಪಾಲಿಗೆ ವೈದ್ಯನಾಗಿ 9 ವಾರದ ವ್ರತವ ತಿಳಿಸಿ 9 ವಾರದ ವ್ರತವ ತಿಳಿಸುತ್ತಾ ಬಂದರು ನಮ್ಮ ನಡೆದಾಡೋ ದೇವರು, ಬಂದರು ನಮ್ಮ ಮಾತಾಡೋ ದೇವರು. ತಾಯಿ ಇಲ್ಲವೆಂದು ಅಳಬೇಡ ಬಿಕ್ಕಿ ಬಿಕ್ಕಿ ಬಂದಿತು ನಮಗೆ ದುಃಖ ಉಕ್ಕಿ ಉಕ್ಕಿ, ಬಂದಿತು ನಮಗೆ ದುಃಖ ಉಕ್ಕಿ ಉಕ್ಕಿ, ಬಂದಿತು ನಮಗೆ ದುಃಖ ಉಕ್ಕಿ ಉಕ್ಕಿ. ನನ್ನಪ್ಪ ಇರುವರು ತಾಯಂದಿರು ನಿಮಗೆ ಮನೆ ಮನೆಯಲ್ಲಿ, ನಿಮಗಾಗಿ ಮರಗಿತು ಮನಸ್ಸು ಎಲ್ಲರ ಮನೆ ಮನೆಯಲ್ಲಿ. ಲೋಕ ಕಲ್ಯಾಣಕ್ಕಾಗಿ ಹೆತ್ತಂತ ನಿಮ್ಮ ತಾಯಿ ಪಾದಕ್ಕೆ ಮಾಡುವೆ ಕೋಟಿ ನಮನಗಳು, ನಿಮ್ಮ ತಾಯಿ ಪಾದಕ್ಕೆ ಮಾಡುವೆ ಕೋಟಿ ನಮನಗಳು, ನಿಮ್ಮ ತಾಯಿ ಪಾದಕ್ಕೆ ಮಾಡುವೆ ಕೋಟಿ ನಮನ. ಇರಲಿ ನಿಮ್ಮ ಹೆಸರು ಸದಾ ಕಾಲ, ಸೂರ್ಯ ಚಂದ್ರರ ಹಾಗೆ ಬೆಳಗಲಿ ನಿಮ್ಮ ಹೆಸರು ಸದಾ ಕಾಲ. ನಮಗಾಗಿ ಹಿಡದಿ ನಮ್ಮ ಬೆಟ್ಟದಂತ ಕಷ್ಟ ಕಳೆದಿರಿ ನೀವು, ನಮ್ಮ ಬೆಟ್ಟದಂತ ಕಷ್ಟ ಕಳೆದಿರಿ ನೀವು, ನಮ್ಮ ಬೆಟ್ಟದಂತ ಕಷ್ಟ ಕಳೆಯುತ್ತ ಮನೆ ಮನೆಗೆ ಬಂದಿರಿ ರಾಯರ ಮಗನಾಗಿ. ನಗು ನಗುತ್ತಾ ಹೋಳಿಗೆ ಮಾಡಲಿ ನಿಮಗಾಗಿ, ನಗು ನಗುತ್ತಾ ಹೋಳಿಗೆ ಮಾಡಲೇ ನಿಮಗಾಗಿ. 108 ಹಾಲು ಕುಡಿದು ಲೋಕದ ಕಂಟಕ ಕಳೆದಿರಿ ನೀವು, ಜಗದ ಕಂಟಕ ಕಳೆದಿರಿ ನೀವು, ಜಗದ ಕಂಟಕ ಕಳೆಯುತ್ತ ನನ್ನಪ್ಪ ಜೋಗಳ ಹಾಡಲೇ ನಿಮಗಾಗಿ, ನಾನು ಜೋಗಳ ಹಾಡಲೆ ನಿಮಗೆ ತಾಯಿಯಾಗಿ. ಮಗುವಿನ ಮನಸೋನೆ ನಗುವಿನ ಮುಖದವನೇ ರೋಗಿಯ ಪಾಲಿಗೆ ವೈದ್ಯನಾಗಿ 9 ವಾರದ ವ್ರತವ ತುಳಸಿ 9 ವಾರದ ವ್ರತವ ತುಳಿಸುತ್ತಾ ಬಂದರು ನಮ್ಮ ನಡೆದಾಡೋ ದೇವರು, ಬಂದರು ನಮ್ಮ ಮಾತಾಡೋ ದೇವರು. ಧನ್ಯವಾದಗಳು. ದೇಶ ಗುರುಗಳಿಗೆ ಧನ್ಯವಾದಗಳು. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಈ ಅಮ್ಮನಿಗೆ ವಿಡಿಯೋ ಕಾಲ್ ಮಾಡೋಕ್ಕಾಗುತ್ತೆ ನೀವು? ಮಾಡಮ್ಮ. ಅಪ್ಪಾಜಿ ವಿಡಿಯೋ ಕಾಲ್ ಮಾಡ್ತಾರತ್ತ, ನಿನ್ನ ಜೋಡಿ ಮಾತಾಡ್ತಾರತ್ ನೋಡಿ. ಯಾವ್ದು ಕುಂದ್ರ ಮುಖ ತಕೊಂಡು ಭಾಳ ಕಷ್ಟ ಐತೆ ಇವತ್ತು ಭಾಳ ಸಮಾಧಾನ ಹೇಳ್ಯಾರ. ಅವ್ರ ಬಗ್ಗೆ ಭಾಳ ಅವರು ಎಲ್ಲ ಥರ ರಾತ್ರಿ ಎಲ್ಲ ಹಗಲೆಲ್ಲ ಅಡ್ಡಾಡಕತ್ತಾರು. ಒಂದಿನ ಬಂದೇ ಬರ್ತಾರೆ. ನಾವು ತಡ್ಕೊಂಡು ಎಲ್ಲಿ ಕಾಸ್ಟ್ ಜಾಸ್ತಿ ಇರೋದು ಅಲ್ಲಿ ಹೋಗಿ ಅವ್ರ ಬಗ್ಗೆ ಹಚ್ಚಾಕತ್ತಾರು. ನೀವು ತಡ್ಕೊಳಕ್ಕೆ ನಮ್ಗೆ ಬುದ್ಧಿ ಹೇಳ್ರಿ. ಹೌದು, ನಾನು ಸಿಗುದು ಭಾಳ ಕಷ್ಟ. ಇದೇನಿದು ಅದ್ಭುತವಾಗಿ ಒಂದು ಹಾಡಾಡ್ತಾರೆ. ಕೊಡು ಕೊಡು ಕೊಡು. ಏನಂದ್ರೆ ರಾತ್ರಿ 1:30-2 ಗಂಟೆ ಆಗಿರ್ಬೋದು. ಇವಾಗ 2 ಗಂಟೆ ಆಯ್ತಾ? ನೋಡಿ 2 ಗಂಟೆ ಆಯ್ತು. 2 ಗಂಟೆವರೆಗೂ ಈ ಪುಟ್ಟ ಕಂದಮ್ಮ ನಾನು ಬರ್ತೀನಿ ಅಂತೇಳಿ ಇವಾಗಲೂ ಕಾಯ್ತಾ ಕೂತ್ಕೊಂಡಿದ್ದಾರೆ. ನಾನು ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾದಾವರ ಬ್ರಿಡ್ಜಿಂದ 9 ಕಿಲೋಮೀಟರ್ ಪಾದಯಾತ್ರೆ ಇಟ್ಕೊಂಡಂತ ಸಂದರ್ಭದಲ್ಲಿ ಗುರುಗಳು ಬರ್ತಾರೆ ಇಲ್ಲೇ ಬರ್ತಾರೆ ಅಂತ ಕೂತ್ಕೊಂಡ್ರು. ಇವತ್ತು ಹುಡುಕೊಂಡು ಆ ಯಮುನ ಹತ್ರ ಬಂದಿದ್ದೀನಿ. ನನಗೆ ನಾನು ಸಿಕ್ನೀನ ಅವತ್ತು? ನಾನು ಸಿಕ್ನಾ? ಜನ ಹೌದಾ? ನೀವು ಬಂದಿದ್ರಾ? ಜನರಲ್ಲಿ ನಾ ಹೆಂಗ್ ನೋಡಿದ್ನು ಇಲ್ಲೋ ಗೊತ್ತಾಗ ನಾಷ್ಟ ಮಾಡೋಲಿ ಮಟ ಆಯ್ಕಿನ ಹೊತ್ಕೊಂಡ ನಡೆದ್ನಪ್ಪಾಜಿ ಅಲ್ಲಿಗೆ ಸುಸ್ತಾತಪ್ಪಾಜಿ. ಅಲ್ಲಿಂದ ಇಲ್ಲ ಅಂದ್ರೆ ಬಿಡಿ ಪರವಾಗಿಲ್ಲ, ಎತ್ತಿಲ್ಲ. ಸರಿ, ಇವಾಗ ನೋಡಿ ಅಮ್ಮ
ಹಾಂ ಆಯಿತು. ರಾಯರಿಗೆ ಆರತಿ ಮಾಡ್ತಾರೆ. ಅದ್ಭುತ. ವಿದ್ಯಾಶ್ರೀ ಅವರು ಗುರು ರಾಘವೇಂದ್ರ ಸ್ವಾಮಿಯವ್ರ ಬಗ್ಗೆನಾ? ರಾಘವೇಂದ್ರ ಸ್ವಾಮಿಯವ್ರ ಬಗ್ಗೆ ಸರಿ ಒಂದು ಹಾಡು ಆಡ್ತಾಳಂತೆ. ಆ ಪುಟ್ಟ ಕಂದಮ್ಮನ ಧ್ವನಿ ಕೇಳೋಣ. ಒಳ್ಳೇದಾಗಲಿ, ಹಾಡಮ್ಮ. ದೀಪಕ್ಕೆ ತುಪ್ಪ ಹಾಕಿದೆನಪ್ಪ, ಸ್ವೀಕರಿಸಪ್ಪ ಓ ರಾಗಪ್ಪ. ದೀಪಕ್ಕೆ ತುಪ್ಪ ಹಾಕಿದೆನಪ್ಪ, ಸ್ವೀಕರಿಸಪ್ಪ ಓ ರಾಗಪ್ಪ. ಸಾವಿರ ತಪ್ಪ ಮನ್ನಿಸಲಪ್ಪ ಓ ಗುರುವೇ ರಾಘವೇಂದ್ರಪ್ಪ, ಓ ಗುರುವೇ ರಾಘವೇಂದ್ರಪ್ಪ. ದೀಪಕ್ಕೆ ತುಪ್ಪ ಹಾಕಿದೆನಪ್ಪ, ಸ್ವೀಕರಿಸಪ್ಪ ಓ ರಾಗಪ್ಪ. ಮೂಡಣದಲ್ಲಿ ದಿನಕರ ಬರುವ ಶುಭಕರ ವೇಳೆ, ಪರಿಮಳ ಚೆಲ್ಲುವ ಮಲ್ಲಿಗೆ ಸಂಪಿಗೆ ಹೂಗಳ ಮಾಲೆ. ತಂದಿರುವೆ ನಿನಗಾಗಿ, ನಮಿಸಿರುವೆ ತಲೆಬಾಗಿ. ಬಾರಪ್ಪ ಬಾಗಿಲಿಗಪ್ಪ ತೋರಣವಪ್ಪ, ನೀ ಬರಲೆಂಬ ಕಾರಣವಪ್ಪ. ಬಾಗಿಲಿಗಪ್ಪ ತೋರಣವಪ್ಪ, ನೀ ಬರಲೆಂಬ ಕಾರಣವಪ್ಪ. ಕಂಡರೆ ಕಪ್ಪ ಕಾಣಿಕೆಯಪ್ಪ ಓ ಗುರುವೇ ರಾಘವೇಂದ್ರಪ್ಪ, ಓ ಗುರುವೇ ರಾಘವೇಂದ್ರಪ್ಪ. ದೀಪಕ್ಕೆ ತುಪ್ಪ ಹಾಕಿದೆನಪ್ಪ, ಸ್ವೀಕರಿಸಪ್ಪ ಓ ರಾಗಪ್ಪ. ಮನೆಯ ಮಕ್ಕಳು ಓದಲು ಬರೆಯಲು ಮನಸ್ಸು ಕೊಡಪ್ಪ, ಮನದಲ್ಲಿ ಶಾಂತಿ ಸುಖವು ನೆಲೆಸಲು ಪ್ರೀತಿ ಕೊಡಪ್ಪ. ದನ ಮದ ಬೇಡವಪ್ಪ, ಮನ ಮುದು ಮಾಡುವಪ್ಪ ನಮ್ಮಪ್ಪ. ದೀಪಕ್ಕೆ ತುಪ್ಪ ಹಾಕಿದೆನಪ್ಪ, ಸ್ವೀಕರಿಸಪ್ಪ ಓ ರಾಗಪ್ಪ. ಅಂಗೈದಪ್ಪ ಹೋಳಿಗೆಯಪ್ಪ, ಹೋಳಿಗೆ ಕಪ್ಪ ಹಾಲಿದೆಯಪ್ಪ. ಅಂಗೈದಪ್ಪ ಹೋಳಿಗೆಯಪ್ಪ, ಹೋಳಿಗೆ ಕಪ್ಪ ಹಾಲಿದೆಯಪ್ಪ. ಸಾವಿರ ತಪ್ಪ ಮನ್ನಿಸಲಪ್ಪ ಓ ಗುರುವೇ ರಾಘವೇಂದ್ರಪ್ಪ, ಓ ಗುರುವೇ ರಾಘವೇಂದ್ರಪ್ಪ. ದೀಪಕ್ಕೆ ತುಪ್ಪ ಹಾಕಿದೆನಪ್ಪ, ಸ್ವೀಕರಿಸಪ್ಪ ಓ ರಾಗಪ್ಪ. ದೀಪಕ್ಕೆ ತುಪ್ಪ ಹಾಕಿದೆನಪ್ಪ, ಸ್ವೀಕರಿಸಪ್ಪ ಓ ರಾಗಪ್ಪ. ಧನ್ಯವಾದಗಳು. ಅದ್ಭುತ. ಇವು ನಿಮ್ಗೊಂದು ಹೇಳ್ಕೊಡೋದು ಇವಾಗ. ನನಗೆ ನಿಮ್ಮ ಧ್ವನಿ ಕೇಳ್ತಾ ಇದ್ರಿ ಎಷ್ಟು ಆನಂದ ಆಗ್ತದೆ. ನೋಡಿ ಎಷ್ಟು ಅದ್ಭುತವಾಗಿ ಆಡಿದ್ದಾರೆ. ಖಂಡಿತ ಇವರಿಗೆ ತುಂಬಾ ಖುಷಿ ಆಯಿತು. ನಿಮ್ಗೆ ಒಳ್ಳೇದಾಗ್ಲಿ. ಇವತ್ತು ಗುರು ರಾಘವೇಂದ್ರ ಸ್ವಾಮಿಯವರ ತುಳಸಿ ಮಾಲೆ ನಿಮ್ಗೆ ಸಿಗ್ತಾ ಇದೆ. ಒಳ್ಳೇದಾಗ್ಲಿ, ಯಶಸ್ವಿ ಆಗ್ಲಿ ತಾಯಿ ನಿಮಗೆ. ಶ್ರೀ ಆಯ್ತು, ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಯ್ತು. ಅದ್ಭುತವಾಗಿ ಆಡಿದ್ದೀರಮ್ಮ. ಇದನ್ನ ಆಡ್ಬಿಟ್ಟು ಒಂದ್ಸಲ ಇದರಲ್ಲಿ ಕಳಿಸಿ ನನಗೆ. ಶ್ರೀ ಏನಮ್ಮ ನೀನ್ ಆಡ್ತೀಯಾ? ಪೂಜ್ಯಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಆಯ್ತು, ಒಳ್ಳೇದಾಗ್ಲಿ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಸರಿ, ಓಡ್ಬಿಡ್ದ. ಜೈ ಶ್ರೀರಾಮ್. ಅಲ್ಲ, ಅದ್ಭುತವಾಗಿದ್ದೀನಿ. ಅಲ್ಲಮ್ಮ, ರಾತ್ರಿ 2:10 ಗಂಟೆ ಆಯ್ತು, 2:09 ಆಯ್ತು, ಇನ್ನೂ ಮಲಗಿಲ್ವ ನೀವು? ಹೌದೇನಮ್ಮ? ಅಲ್ಲಮ್ಮ, ಏನು ಅದ್ಭುತ. ಅಲ್ಲಮ್ಮ, ಏನು ಅದ್ಭುತವಾಗಿ ಆಡಿದ್ದೀರಮ್ಮ ತಾಯಿ. ತಾಯಿ ಸಂಬಂಧ ಇಲ್ಲ, ತುಂಬಾ ಚೆನ್ನಾಗಿ ಆಡಿದ್ದಾರೆ. ನನಗೆ ತುಂಬಾ ಖುಷಿ ಆಯ್ತು ನನ್ನ ತಾಯಿ. ನೀವು ಆಡ್ತಾ ಇರೋದು ನೋಡ್ತಾ ಇದ್ರೆ ಸ್ವರ್ಗದಲ್ಲಿರ್ತಕ್ಕಂಥ ನನ್ನ ತಾಯಿ ಕೆಳಗಡೆ ಬಂದು, ಮಗನೇ ನಾನು ಇದೀನೇನು, ಚಿಂತಿಸಬೇಡ ಮಗನೇ ಅಂತ ಹೇಳಿದಷ್ಟು ನನಗೆ ಭಾವನೆ ಬಂತು ತಾಯಿ. ಖಂಡಿತ ಎಲ್ಲರೂ ಕಣ್ಣೀರು ಒರೆಸುವಷ್ಟು ಶಕ್ತಿ ಆ ಭಗವಂತ ಕೊಟ್ಟಿದ್ದಾರೆ. ಅಂದರೆ ನಾನು ನಿಜವಾಗ್ಲೂ ಪುಣ್ಯವಂತ ತಾಯಿ. ಯಾರ ಕಣ್ಣಲ್ಲಿ ಕಣ್ಣೀರು ಹಾಕಿಸಬೇಡ ಅಂತಂದ್ರೆ ನನ್ನ ತಾಯಿ ಹೇಳಿ ಹೋಗಿದ್ದಾಳೆ.
ಓಕೆನಮ್ಮ. ಅಪ್ಪಾಜಿ ನೀವು ತ್ರಾಸ ಮಾಡ್ಕೋಬೇಡ್ರಿ, ನಮಗೆ ಒಟ್ಟ ಭಾಳ ತ್ರಾಸ. ಇಲ್ಲ ನನ್ನ ತಾಯಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಭಗವಂತನ ಪಾದ ಹಿಡಿದಿದ್ದೀನಿ. ಇವಾಗ ನಾನು ನಿಮ್ಗೆಲ್ಲರಿಗೂ ಅನುಗ್ರಹ ಆಗೋವರೆಗೂ ನಾನು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಬಿಡುವುದಿಲ್ಲ, ಅದೇ ರೀತಿಯಾಗಿ ಶ್ರೀರಾಮ ದೇವರ ಪಾದವನ್ನು ಬಿಡುವುದಿಲ್ಲ ತಾಯಿ. 9 ತಿಂಗಳ ನಾನು ಯಾಕೆ ಪಾದಯಾತ್ರೆ ಇಟ್ಕೊಂಡಿದ್ದೀನಿ ಅಂದರೆ, ನೀವು ಅಂದುಕೊಂಡ್ರೆ ಕೆಲಸ ಎಲ್ಲ ಯಶಸ್ವಿ ಆಗಲಿ ಅಂತೇಳಿ ದೇವ್ರ ಹತ್ರ ಹೋಗ್ತಾ ಇದ್ದೀನಿ ತಾಯಿ. 9 ತಿಂಗಳು ಹಗಲು ರಾತ್ರಿ ಬಿಸಿಲು, ಊಟ ಇರುತ್ತೋ ನೀರಿರುತ್ತೋ ಇಲ್ಲೋ ಅದು ಯಾವುದೂ ಬೇಡ ನನಗೆ. ಭಗವಂತ ಪ್ರತ್ಯಕ್ಷವಾಗಿ ಬಂದು ನಿನಗೇನು ಬೇಕು ಕೇಳು ಅಂತ ಕೇಳಿದರೆ ನನಗೇನು ಬೇಡ, ನನ್ನ ತಾಯಿಂದಿರ ಮನಃಶಾಂತಿ ನೆಮ್ಮದಿ ಕೊಡು ಅಂತ ಕೇಳ್ಕೊಂಡು ಬರ್ತೀನಿ ನನ್ನ ತಾಯಿ. ನಿಮಗೂ ದೇವ್ರು ಒಳ್ಳೇದ್ ಮಾಡಲ್ರಿ ಅಪ್ಪಾಜಿ. ರಾಯರ್ ನಿಮ್ ಜೊತೆ ಇರ್ತಾರ, ನೀವೇನು ಇದನ್ನ ಮಾಡಕ್ ಹೋಗ್ಬೇಡ್ರಿ. ಎಲ್ಲಾ ತಾಯಿಯರ ಆಶೀರ್ವಾದ ನಿಮ್ಗೆ ಐತ್ರಿ ಅಪ್ಪಾಜಿ. ಹೌದು ನನ್ನ ತಾಯಿ, ಏನು ಆಗಂಗಿಲ್ಲ, ಸುಖವಾಗಿ ಹೋಗಿ ಸುಖವಾಗಿ ಬರ್ತೀರಿ ಅಪ್ಪಾಜಿ ನೀವು. ಖಂಡಿತ ನನ್ನ ತಾಯಿ. ನೋಡ್ರಿ, ನೀವ್ ಬಿಸಿಲು ಬರ್ತದಲ್ಲಿ ನಿಮ್ದ ಚಿಂತೆ ಮಾಡಕತ್ತೀರಿ, ನಾವ್ ಹೆಂಗ್ ಹೋಗ್ತಾರ ಅಂಬಲ್ ಅಂತೇಳಿ. ಏನು ಮಾಡುವುದಕ್ಕಾಗೋದಿಲ್ಲ ತಾಯಿ, ಹೋಗ್ಲೇಬೇಕಲ್ವೇ. ಆಯ್ತು, ಒಳ್ಳೇದಾಗಲಿ ತಾಯಿ. ಹಾಂ, ನಿಮ್ಮ ಧ್ವನಿ ಮುಖಾಂತರದಲ್ಲಿ ಕೇಳಿದಾಗ ನನಗೆ ನಿದ್ದೆ ಬರೋದೂ ಹೊರಟು ಹೋಗಿಬಿಡ್ತು ತಾಯಿ. 2 ಅವರ್ ಮಲಗ್ತಾ ಇದ್ದೆ, ಆ 2 ಅವರ್ ಹೋಗಿಬಿಡುತ್ತೆ ಇವಾಗ. ಆದರೆ ನಿಜವಾಗ್ಲೂ ಆಶೀರ್ವಾದ ಇರ್ತೈತ್ರಿ ಅಪ್ಪಾಜಿ. ನಾ ವಯಸ್ಸಿನಾಗ 4 ವರ್ಷ ನಿಮ್ಕ ದೊಡ್ಡಕ್ಕೆರೆ ಆದ್ರೂ ನಾನ್ ನಿಮ್ಗೆ ತಾಯಿಯಾಗಿ ನಿಮ್ಗೆ ಹರ್ಸಾಕತ್ತೀನಿ. ಎಲ್ಲಾ ತಾಯಿಯರ ಆಶೀರ್ವಾದ ಇರ್ತೈತೆ ಅಪ್ಪಾಜಿ. ಸುಖವಾಗಿ ಹೋಗಿ ಸುಖವಾಗಿ ಬರ್ರಿ ನೀವು. ಹೌದು ತಾಯಿ, ಹೌದು ತಾಯಿ, ಖುಷಿ ಆಯಿತು ನನ್ನ ತಾಯಿ. ಮತ್ತೆ ನಾನು ನಿಮ್ಮನ್ನ ಸಾಧ್ಯವಾದರೆ ಆದಷ್ಟು ಬೇಗ ಭೇಟಿ ಆಗ್ತೀನಿ ನನ್ನ ತಾಯಿ. ನೋಡ್ರಿ ಅಪ್ಪಾಜಿ, ಮೊನ್ನೆ ನೀವು ತಿರುಪತಿ ತಿಮ್ಮಪ್ಪಗೆ ಹೋಗುವಾಗ ಲೈನ್ ಸಿಕ್ಕಿತ್ರಿ ನಂಗೆ. ಇದು ಶೇರ್ ಮಾರ್ಕೆಟಿಂಗ್ ಏನಲ್ರಿ ನನ್ನ ಮಗಂದ್ರಿ. ಹ್ಞೂನ್ರಿ ಅಪ್ಪಾಜಿ, ಸಣ್ಣ ಹುಡುಗೊಂದು ಆರೋಗ್ಯ ಭಾಳ ತಪ್ಪಾಕತ್ತೈತ್ರಿ. 10ನೇ ಕ್ಲಾಸ್ ಹೊಂಟಾನು. ಚಿಂತಿಸಬೇಡ, ಅದಕ್ಕೊಂದು ಮೆಡಿಸಿನ್ ಕೊಡು ತಾಯಿ. ಹಾಂ, ಮೆಡಿಸಿನ್ ಅಂದ್ರೇನು? ಗುರು ರಾಘವೇಂದ್ರ ಸ್ವಾಮಿಯವರು ಒಂದು ಸ್ತೋತ್ರವನ್ನು ಹೇಳಿಕೊಂಡು ಒಂದು ಪ್ರಸಾದವನ್ನು ಕೊಡುತ್ತೀನಿ, ಅದನ್ನು ಸ್ವೀಕರಿಸ್ಕೊ ತಾಯಿ. ಎಲ್ಲ ಅದ್ಭುತವಾಗಿರುತ್ತೆ. ಹಾಂ, ಒಳ್ಳೇದಾಗಲಿ ತಾಯಿ. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್ ಅಪ್ಪಾಜಿ. ಟೈಮ್ ಬಾಳಗನ ನನ್ಗೆ ಬರಾಕ್ ಆಗಲಿಲ್ರಿ. ಇರ್ಲಿ, ಇವಾಗ ಬೇಡ ತಾಯಿ, ಇನ್ನು ಬಿಡುವಿದ್ದಾಗ ಸಿಗುನಂತ ತಾಯಿ. ಹಾಂ, ಅಲ್ಲಿ ಪಾಪ ಇನ್ನೂ ಯಾರು ಊಟ ಮಾಡಿಲ್ಲ, ಅಲ್ಲೆಲ್ಲರೂ ಕಾಯ್ತಾ ಇದ್ದಾರೆ. ನಾನು ಇವಾಗ ಸಮಯ ಇಲ್ಲ ಪಾಪ, ಹೋಗಬೇಕು. ಆದರೂ ನಿಮ್ಮನ್ನ ಭೇಟಿಯಾಗಿ ನನ್ನ ಸಂತೃಪ್ತಿ ಕುತ್ಕೊಳ್ಳಿಲ್ಲ ಅಂದರೆ ನನಗೆ ಸಮಾಧಾನ ಆಗಂಗಿಲ್ಲ, ಅದಕ್ಕೋಸ್ಕರ ಕುತ್ಕೊಂಡಿದ್ದೀನಿ ತಾಯಿ. ಆಯ್ತು, ಒಳ್ಳೇದಾಗಲಿ ತಾಯಿ. ನೀವು ಆರಾಮಿರ್ರಿ. ಖಂಡಿತ ನನ್ನ ತಾಯಿ. ಜೈ ಶ್ರೀರಾಮ್ ತಾಯಿ. ಜೈ ಶ್ರೀರಾಮ್. ಆಯ್ತು, ಎಂಡ್ ಮಾಡ್ಬಿಡು.